ಸಮಸ್ಯೆಗಳನ್ನು ಎದುರಿಸ್ತಾ ಇದೆ ಅಂತ ಹೇಳಿದ್ರೆ ಇಲ್ಲಿ ಚರಂಡಿ ನೀರು ರಸ್ತೆ ಮೇಲೆ ಹರಿದು ಆ ರಸ್ತೆಗಳೆಲ್ಲ ಕೂಡ ಮುಚ್ಕೊಂಡು ಆ ರಸ್ತೆಗಳು ಹಾಳಾಗಿ ಹೋಗಿದಾವೆ. ಇದಕ್ಕೆ ಸಂಬಂಧಪಟ್ಟಂಗೆ ಸಾಕಷ್ಟು ಬಾರಿ ಊರಿನ ಎಲ್ಲ ಮಹಿಳೆಯರು, ಮುಖಂಡರು, ಊರಿನ ಎಲ್ಲಾ ಯುವಕರು ಸೇರಿ ಪಂಚಾಯತಿಗೆ ಮನವಿ ಮಾಡಿದ್ರು ಕೂಡ ಅವರು ಯಾವುದೇ ಕಾರಣಕ್ಕೂ ಈ ಸಮಸ್ಯೆಯನ್ನ ಪರಿಹಾರ ಮಾಡಕ್ ಆಗ್ತಾ ಇಲ್ಲ. 3-4 ವರ್ಷ ಆಯ್ತು. ಈಗ ಅವ್ರು ಹೇಳಿದ್ರು ಕೂಡ ಆಯ್ತು, ನೋಡೋಣ, ಮಾಡೋಣ, ಕೇಳೋಣ, ಮುಂದಿನ ವರ್ಷ, ನಾಳೆ ಹಬ್ಬ, ಹುಣ್ಣಿಮೆ, ದಸರಾ ಅಂತ ಹೇಳೋದು ಸುಮ್ಮನೆ ಆಗ್ಬಿಡೋದು. ಯಾವ ರೀತಿಯಾಗಿ ಸಮಸ್ಯೆ ಆಗಿದೆ ಅನ್ನೋಂತ ಸ್ವಲ್ಪ ತೋರ್ಸಪ್ಪ. ರಸ್ತೆಗಳು ಬಹಳಷ್ಟು ಹಾಳಾಗೋಗಿದೆ. ಇಡೀ ಊರಿನ ಚರಂಡಿ ಎಲ್ಲ ರಸ್ತೆ ಮೇಲೆ ಹರಿತಾ ಇದೆ. ಹೌದಾ? ಊರಿನ ನೀರಿನ ಎಲ್ಲವೂ ಕೂಡ ಚರಂಡಿ ಮೇಲೆ ಹರಿತಾ ಇದಾವೆ. ಇದು ಬೇಸಿಗೆ ಕಾಲ. ಬೇಸಿಗೆ ಕಾಲದಲ್ಲಿನೇ ಇಷ್ಟೊಂದು ಸಮಸ್ಯೆ ಇದೆ. ನಾಳೆ ಮಳೆಗಾಲದಲ್ಲಿ ಇದು ಒಂಥರ ಕಾಲುವೆ ರೂಪದಲ್ಲಿ ಹರಿಯುತ್ತೆ. ಇದರಿಂದ ಈ ಏನು ದಾರಿ ಅಥವಾ ರಸ್ತೆ ಅಕ್ಕಪಕ್ಕದಲ್ಲಿರುವಂತ ಮನೆಗಳ ಏನು ನಗರ ಏನದು ಗ್ರಾಮಸ್ಥರಿಗೆ, ಅವ್ರ ಮಕ್ಕಳಿಗೆ, ವಯಸ್ಸಾದವರಿಗೆ, ಕುಟುಂಬದವರಿಗೆ ರೋಗಗಳು ಬರ್ತಾ ಇದಾವೆ. ಇವತ್ತು ಚಿಕನ್ ಗುನ್ಯಾ, ಆಮೇಲೆ ಕಾಮಾಲೆ, ಡೆಂಗ್ಯೂ ಜ್ವರ, ಏನೇನು ಹೊಸ ರೋಗಗಳು ಬರ್ತಾ ಇದಾವಲ್ಲ, ಅವೆಲ್ಲವೂ ಕೂಡ ಈಗಾಗಲೇ ಸುತ್ತಮುತ್ತಲಿರ್ತಕ್ಕಂಥ ಏನು ಮಕ್ಕಳಿಗೆ ಮತ್ತೆ ಮಹಿಳೆಯರಿಗೂ ಕೂಡ ಅಂಟ್ಕೊಂಡಿದೆ. ಇದನ್ನ ಏನಾದ್ರು ಪಂಚಾಯತಿಗೆ ಹೋಗಿ ಕೇಳಕ್ ಹೋದ್ರೆ ಮಾಡ್ತೇಳಮ್ಮ, ನೋಡ್ತೇಳಪ್ಪ, ಇನ್ನೂ ರೊಕ್ಕ ಇಲ್ಲ, ಆಮೇಲೆ ಇನ್ನೊಂದು ಹೇಳ್ತಾರಂತೆ ಪಂಚಾಯತಿಲಿ ದುಡ್ಡಿಲ್ಲ, ಬಿಲ್ ಅಂತ, ಫಂಡ್ ಇಲ್ಲ ಅಂತೇಳಿ ಸುಳ್ಳು ಭರವಸೆಗಳನ್ನು ಕೊಟ್ಟು ಅವನು ಯಾವನೋ ಲೋಫರ್, ನಾಲಾಯಕ, ಅವನು ಪಂಚಾಯತಿ ಅಭಿವೃದ್ಧಿ ಮಾಡಕ್ಕ ಅವನು ಯೋಗ್ಯನೇ ಅಲ್ಲ ಅಂತ ಲೋಫರ್ಗಳು, ಲುಚ್ಚಗಳು ಇರೋದ್ರಿಂದ ಇವತ್ತು ಹಳ್ಳಿಗಳು ಹಾಳಾಗ್ತಾ ಇದಾವೆ. ಅಲ್ಲ ಸ್ವಾಮಿ, ನಿಮ್ಮ ಅಪ್ಪನ ಮನೆಯಿಂದ ಕೇಳ್ತಾ ಇದೀವ ಏನಪ್ಪಾ, ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿ, ನಿಮ್ಮ ಅಪ್ಪನ ಮನೆಯಿಂದ ಕೇಳ್ತಾ ಇದೀವ. ನಾವು ಕೇಳ್ತಾ ಇದ್ದು ನಮ್ಮ ಮಕ್ಕು, ನೀನೇನಾದ್ರು ಕರೆಂಟ್ ಬಿಲ್ ಕಟ್ಟಿಲ್ಲ ಅಂದ್ರೆ ಕಟ್ ಮಾಡ್ತೀಯ, ನಳದ ಬಿಲ್ ಕಟ್ಟಿಲ್ಲ ಅಂದ್ರೆ ನಳ ಬಂದ್ ಮಾಡ್ತಿಕೊಂಡು ಹೋಗ್ತೀಯ, ಮನೆ ಬಿಲ್ ಕಟ್ಟಿಲ್ಲ ಅಂತಂದ್ರೆ ಬಡ್ಡಿ ಹಾಕ್ತೀಯ. ಆದ್ರೆ ನೀನು ನನಗೆ ಅಥವಾ ನಮ್ಮೂರಿಗೆ ಅಥವಾ ಊರಿನ ಗ್ರಾಮಸ್ಥರಿಗೆ ಒಳ್ಳೆ ಸೇವೆ ಕೊಡಿ ಅಂತಂದ್ರೆ ಯಾಕೆ ನೀನು ಮೀನೆ ಮೈಸೆ ಮಾಡ್ತಾ ಇದೀಯಾ? ಯಾಕೆ ತಾರತಮ್ಯ ಮಾಡ್ತಾ ಇದೀಯಾ? ಹೌದಾ ಇಲ್ಲ? ಕರೆಂಟ್ ಬಿಲ್ 1 ತಿಂಗಳು 2 ತಿಂಗಳು ಕಟ್ಟಿಲ್ಲ ಅಂದ್ರೆ ಕಟ್ ಮಾಡಕ್ ಬರ್ತಾರೆ, ನಳದ ಬಿಲ್ ಕಟ್ಟಿಲ್ಲ ಅಂದ್ರೆ ನಳ ಬಂದ್ ಮಾಡ್ತಾರೆ. ಆದ್ರೆ ರಸ್ತೆಗಳು ಹಾಳಾಗೋಗಿದಾವೆ, ಚರಂಡಿಗಳು ಹಾಳಾಗೋಗಿದಾವೆ, ರೋಗ ರುಜಿನಗಳು ಬರ್ತಾ ಇದಾವೆ. ಅದನ್ನ ಮಾಡು ಅಂತಂದ್ರೆ ನೀನ್ ಯಾಕೆ ಮಾಡ್ತಾ ಇಲ್ಲ? ಯಾಕಂತಂದ್ರೆ ಹಿರೇಕೇಡ ಗ್ರಾಮದ ಸಾರ್ವಜನಿಕರ ಮೇಲೆ ನಿನಗೆ ಪ್ರೀತಿ ಇಲ್ಲ, ಅವರ ವಿಶ್ವಾಸ, ಅವ್ರ ಮೇಲೆ ನಿಮಗೆ ವಿಶ್ವಾಸ ಇಲ್ಲ, ಅವ್ರ ಮೇಲೆ ಕಾಳಜಿ ಇಲ್ಲ. ಹೆಂಗಾದ್ರೂ ಹಾಳಾಗೋಗ್ಲಿ, ಹಿರೇಕೇಡದ ಗ್ರಾಮದ ರೋಗ ಬಂದಾದ್ರೂ ಸಾಯ್ಲಿ, ಬಿದ್ದಾದ್ರೂ ಸೊಂಟ ಮುರ್ಕೊಂಡಾದ್ರೂ ಸಾಯ್ಲಿ, ಅವ್ರು ಹೆಂಗಾದ್ರೂ ಹಾಳಾಗೋಗ್ಲಿ, ನಾನು ಚೆನ್ನಾಗಿದ್ದೀನಿ, ನನ್ನ ಮಕ್ಕಳು ಚೆನ್ನಾಗಿದೆ, ನನ್ನ ಕಾರ್ ಚೆನ್ನಾಗಿದೆ, ನನ್ನ ಮನೆ, ನನಗೆ ತಿಂಗಳ ಏನು ಸಂಬಳ ಹೆಂಗ್ ಬರೋದಂಗೆ ಬರುತ್ತೆ, ನಾನು ಕೆಲಸ ಮಾಡಿದ್ರು ಬರುತ್ತೆ, ಕೆಲಸ ಮಾಡಿಲ್ಲ ಅಂದ್ರೆ ಬರುತ್ತೆ. ಈ ಊರಿನವ್ರು ಹೆಂಗಾದ್ರೂ ಹಾಳಾಗ್ಲಿ ಅನ್ನುವಂಥದ್ದು ಏನಾದ್ರು ನಿನ್ ಮನಸ್ಥಿತಿ ಇದ್ರೆ ನಿನಗೆ ಈ ಮೂಲಕ ಎಚ್ಚರಿಕೆ ಕೊಡ್ತಾ ಇದ್ದೀನಿ. ಇದು ಲಾಸ್ಟ್ ವಾರ್ನಿಂಗು. ಇಷ್ಟು ದಿನ ಯಾರು ಬಂದಿದ್ರೋ ಬಿಟ್ಟಿದ್ರೋ ಗೊತ್ತಿಲ್ಲ. ಇನ್ನು ಮುಂದೆ ಈ ಸಮಸ್ಯೆಯ ಪರಿಹಾರಕ್ಕಾಗಿ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಕೈ ಹಾಕಿದೆ. KRS ಪಕ್ಷದ ಕೈ ಹಾಕಿದಂತೆ ಯಾವ ಕೆಲಸ ಕೂಡ ಮಿಸ್ ಮಾಡಿಲ್ಲ. ಇಲ್ಲ, ಈ ಕೆಲಸ ಮಾಡಬೇಕು, ಇಲ್ಲಾಂದ್ರೆ ಈ ಪಂಚಾಯತ್ ಬಿಟ್ಟು ನಿನ್ ಮನೆಗೆ ನೀನ್ ನಡಿಬೇಕು, ಹೌದಾ? ಈ ಸಮಸ್ಯೆನ ಪರಿಹಾರ ಮಾಡಬೇಕು. ಇಲ್ಲ ಅಂತಂದ್ರೆ ನಿನ್ ಏನು ಚೇರ್ನ ಬಿಟ್ಟು ನನಗೆ ಈ ಸಮಸ್ಯೆ ಬಗೆಹರಕ್ಕಾಗಲ್ಲ ಅಂತೇಳಿ ನಿನ್ ಮನೆಗೆ ನೀನು ಹೋಗ್ಬೇಕು. ಅಷ್ಟರವರೆಗೂ ಕೂಡ ನಾವು ನಿಮ್ಮನ್ನ ಕಾಡ್ತೀವಿ. ಇಲ್ಲ, ಇವತ್ತು ನಿಮಗೆ ಈಗಾಗಲೇ ನಾವು ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳು ಫೋನ್ ಮಾಡಿದೀವಿ. ಆತ ಹೇಳ್ತಾ ಇದ್ದಾನೆ, ನಮ್ಮ ಹುಡುಗರು ಅಲ್ಲಿ ನಾವು ಬಸ್ ಸ್ಟ್ಯಾಂಡ್ ಹತ್ರ ಭಾಷಣ ಮಾಡ್ತಾ ಇದೀವಿ, ನಮ್ಮ ಕರಪತ್ರ ಇಸ್ಕೊಂಡು ಇವತ್ತು ಇನ್ನೊಂದು ಸ್ವಲ್ಪ ಬಿಟ್ಟು ನಮಗೆ ಕಾಡ್ತಾರೆ ಹೆಂಗಿದ್ರು ಈ ಊರಿನ ಸಮಸ್ಯೆ ಬಗ್ಗೆ ಅಂತ ಹೇಳಿ ಆತ ಬೇಕಂತ ಫೋನ್ ಸ್ವಿಚ್ ಆಫ್ ಮಾಡ್ಕೊಂಡು ಹೋಗಿದ್ದಾರೆ. ಅದಕ್ಕಾಗಿ ಈಗ ಅಲ್ಲಿ ಇಒ ಹತ್ರ ತಾಲೂಕಾ ಕಾರ್ಯನಿರ್ವಾಹಕ ಅಧಿಕಾರಿಗಳು ಅವ್ರ ಜೊತೆ ಕೂಡ ಮಾತಾಡಿದ್ವಿ. ಅವ್ರು ಏನ್ ಭರವಸೆ ಕೊಟ್ಟಿದ್ದಾರೆ ಅಂತಂದ್ರೆ, ನಾಳೆ PDO ಮಾತಾಡ್ತೀನಿ, ಆ ಸ್ಥಳಕ್ಕೆ ಭೇಟಿ ಮಾಡಿಸ್ತೀನಿ, ಅದೇನ್ ಸಮಸ್ಯೆ ಆಗಿದೆ ಅದನ್ನ ಕ್ಲಿಯರ್ ಮಾಡ್ಸಕ್ಕೆ ಹೇಳ್ತೀನಿ ಅಂತ ಒಂದು ಭರವಸೆ ಕೊಟ್ಟಿದ್ದಾರೆ. ಇಂಥ 100 ಪುಂಗಿಗಳು ಕೇಳಿ 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 ಸಾಕಾಗಿತ್ತು, ಹೌದಾ? ಡೊಂಗಿ ಮಾತುಗಳು, ಸುಳ್ಳು ಮಾತುಗಳು, ಪುಂಗಿ ಮಾತುಗಳು ಕೇಳಿ ಕೇಳಿ ಸಾಕಾಗೈತೆ. ಆದ್ರೆ ಅವರವರು ರಾಜಕೀಯಕ್ಕೆ 3 ಜನ ಸಹಾಯಕರ, ರೈತರು ಸಹಾಯಕರ, ಮಹಿಳೆಯರ ಸಹಾಯಕರ, ಇಂಥ ಹಾಗಾಗಿ ಇದು ಒಂದು ಎಚ್ಚರಿಕೆ. ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳೇ, ಈ ಮೂಲಕ ಈ ವಿಡಿಯೋನ ಕಳಿಸ್ತೀನಿ. ನಾನು ಏನು ವಿಡಿಯೋ ಮಾಡಿದೆ ಕಳಿಸ್ತಾ ಇದ್ದೀನಿ. ಪುಣ್ಯಾತ್ಮ, ಈ ಕೆಲಸ ಮಾಡಿದ್ರೆ
ನಿನಗೆ ಒಂದು ಒಳ್ಳೆಯ ಗೌರವ. ಇಲ್ಲ ಅಂತಂದ್ರೆ ಕತ್ತೆ ಮೇಲೆ ಮರೆವು ಮಾಡಿಕೆ ಬಂದು ನಿನಗೆ ಹೂವಿನಾರ ಹಾಕ್ತಿವಿ. ಕತ್ತೆ ಮೇಲೆ ಹೂವಿನಾರ ತಂದು ಹಾಕ್ತಿವಿ. ಯಾಕಂತಂದ್ರೆ ಅಂತ ದೊಡ್ಡ ಕೆಲಸ ಮಾಡಿಬಿಟ್ಟಿದ್ಯಾ ಪುಣ್ಯಾತ್ಮ ನೀನು. ಊರಾಗ ರೈತರಿಗೆ ಹೇಳ ಕಾಳತ್ ಬೆಲೆ ಇಲ್ಲ. ಹಿಂದಕ್ಕೊಬ್ಬ ಚಪ್ಪಲ್ ತಂದು ನಮ್ಮೂರಾಗ ಇವ್ನ ಸೆಕ್ರೆಟರಿ ಬಡಿಸ್ಕೊಂತ ಫೇಲ್ ಆಗಿ ಹೋಗ್ಬಿಟ್ಟ. ಎಲ್ಲರಿಗೂ 10 ಬಾತ್ರೂಮ್ ಹಾಕಿದ. ನನಗೆ ಒಂದ್ ಹಾಕಂದ್ರ ನಿನ್ಗೆಲ್ಲ ಹಾಕ್ಬೇಕು, ಹೋಗ ನೀನೇ ಮಾಡ್ಕೊಂಡ. ಅದಕ್ಕಾಗಿ ನಾನು ಚಪ್ಪಲ್ ತಗೊಂಡ್ಬಡ್ರೆ ಅಲ್ಲಿ ಹಿಂದ್ಕೊಂಡು ಕೇಳಿದ್ರೆ ಈಗ ಅವನು ಕ್ಯಾನ್ಸಲ್ ಆಗಿ ಮತ್ತೆ 5-6 ಲಕ್ಷ ಅದಕ್ಕೆ ಜನರ ಆಕ್ರೋಶ ಬಹಳ ದೊಡ್ಡದಾಗ್ತಾ ಇದೆ. ಜನರು ಏನಾದ್ರೂ ರೊಚ್ಚಿಗೆದ್ರಪ್ಪ ಅಂದ್ರೆ ನೀನು ಉಳಿಯಲ್ಲ, ನಿನ್ ಸೀಟು ಉಳಿಯಲ್ಲ, ನಿನ್ ಪಂಚಾಯತಿ ಉಳಿಯಲ್ಲ. ಹೆಚ್ಚು ಕಡಿಮೆ ಆದ್ರೆ ಸುಟ್ಟು ಹಾಕ್ಬಿಡ್ತೀವಿ. ಯಾಕಂತಂದ್ರೆ ಅದರಿಂದ ಲಾಭ ಇಲ್ಲ ಅಂದ್ರೆ ಪಂಚಾಯತ್ ತಗೊಂಡು ಏನ್ ಮಾಡೋಣ ಅನ್ನುವಂತ ವಿಚಾರ ಇದೆ. ದಯವಿಟ್ಟು ಬದಲಾಗಿ ಇವತ್ತು ನೋಡು, ಮಕ್ಕಳು, ಚಿಕ್ಕ ಮಕ್ಕಳು, ಹೆಣ್ಮಕ್ಳು, ಊರಿನ ದೊಡ್ಡವರು, ಯುವಕರು ಎಲ್ಲರೂ ಸುತ್ತ ಒಂದ್ಸರಿ ತೋರ್ಸಪ್ಪ, ಸುತ್ತ ಜನ ಸೇರಿ ಎಲ್ಲರೂ ಕೂಡಿ ಇವತ್ತು ಈ ಹೋರಾಟಕ್ಕೆ ಹೇಳಿದಿನಲ್ಲ, ನಾಳೆ ನಾಡ್ದು ಬಂದು ಅದ್ರ ಏನಾದ್ರು ಸರಿ ಮಾಡ್ತೀನಿ ಅಂತ ಭರವಸೆ ಕೊಟ್ರೆ ಸರಿ. ಇಲ್ಲ ಅಂತಂದ್ರೆ ಸೋಮವಾರ ದಿನ ಊರಿನವ್ರು ಎಲ್ಲರೂ ಸೇರಿ ಪಂಚಾಯತ್ಗೆ ಬೀಗ ಹಾಕೋಣ. ಹೇಳಿದ್ದೀರಾ? ಯಾಕಂತಂದ್ರೆ ಪಂಚಾಯತ್ಗೆ ನಮ್ಗೆ ನಮ್ ಸಮಸ್ಯೆಗೆ ಪರಿಹಾರ ಸಿಕ್ಕಿಲ್ಲ ಅಂದ್ರೆ ಪಂಚಾಯತ್ ಸುಮ್ಮನೆ ಬೀಗ ಹಾಕೋಣ. ಅದ್ ಗೇಟ್ನ ಕುಂತಿ ಹೋಗಪ್ಪ, ಇಲ್ಲಾಂದ್ರೆ ಇಲ್ಲೇ ಮತ್ತೆ ಅದಕ್ಕೆ ರೆಡಿಯಾಗಿ ಅಂತ ಹೇಳ್ತಾ ಇದನ್ನ ವಿಡಿಯೋ ಕಳಿಸ್ತೀನಿ. ಈಗ ಆ ವಿಡಿಯೋ ಕಳಿಸ್ತೀನಿ, ಯುವ ಕಳಿಸ್ತೀನಿ, ಸಿಒಗೂ ಕಳಿಸ್ತೀನಿ. ಈ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳೋವರೆಗೂ ಕೂಡ KRS ಪಕ್ಷ ನಿಮ್ ಜೊತೆಯಾಗಿರುತ್ತೆ. ಏನು ನಾವು ಸುಮ್ಮನೆ ಭಾಷಣ ಮಾಡಿ ಭರವಸೆ ಕೊಟ್ಟು ಹೋಗುವಂತವ್ರಲ್ಲ, ಈ ಸಮಸ್ಯೆಗೆ ಪರಿಹಾರ ಕೊಟ್ಟೇ ಹೋಗುವಂತವ್ರು ಅಂತ ಈ ಸಂದರ್ಭದಲ್ಲಿ ನಿಮ್ಗೆಲ್ಲರೂ ಕೂಡ ಭರವಸೆ ಕೊಡ್ತಾ ಇದೀನಿ. ಓಕೆನಾ? ಎಲ್ರಿಗೂ ನಮಸ್ಕಾರಗಳು. ಕಟ್ ಮಾಡಪ್ಪ, ಫೋಟೋ ತೆಗಿ.